ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಎಗ್ ಆಮ್ಲೆಟ್ ಪಕೋಡ ಮಾಡುವ. ಎಗ್ ಆಮ್ಲೆಟ್ ಪಕೋಡ ಮಾಡೋದಕ್ಕೆ ನಾನಿಲ್ಲಿ 2 ಈರುಳ್ಳಿ, 1 ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ಮತ್ತು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳುವ. ನಾನಿಲ್ಲಿ 6 ಮೊಟ್ಟೆ ತೊಗೊಂಡಿದ್ದೀನಿ. ನಂತರ ಕಟ್ ಮಾಡಿರೋ ಈರುಳ್ಳಿ ಮತ್ತು ಟೊಮೆಟೊನ ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಗರಂ ಮಸಾಲ ಪುಡಿ, ಒಂದು ಅರ್ಧ ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಮೊಟ್ಟೆ ಇವಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮಿಕ್ಸ್ ಆದಮೇಲೆ ಒಂದು 5 ನಿಮಿಷ ಹಾಗೆ ಎತ್ತಿಟ್ಕೊಳ್ಳುವ. ನಂತರ ಒಲೆ ಮೇಲೆ ದೋಸೆ ಹಂಚಿಟ್ಕೊಂಡು ಎಣ್ಣೆ ಹಾಕ್ಕೊಳ್ಳುವ. ಎಣ್ಣೆ ಹಾಕ್ಕೊಂಡ್ಮೇಲೆ ನಾವು ಆಮ್ಲೆಟನ್ನು ಹಾಕ್ಕೊಂಡು ಬಿಡುವ. ನಂತರ ಇದನ್ನು ಮುಚ್ಚಿಡುವ. ಒಂದು 2 ನಿಮಿಷ ಮುಚ್ಚಿಟ್ಕೊಳ್ಳುವ. ನಂತರ ಇದನ್ನು ಮತ್ತೊಂದು ಸೈಡು ಕೂಡ ಬೇಯಿಸ್ಕೊಂಡು ಬಿಡುವ. ಮತ್ತೆ ಕೂಡ 1 ನಿಮಿಷ ಮುಚ್ಚಿಟ್ಕೊಳ್ಳುವ. ನಂತರ ಇದನ್ನು ಸ್ವಲ್ಪ ಥಂಡ ಆದಮೇಲೆ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡು ಬಿಡುವ. ನಂತರ ಒಂದು ಪಾತ್ರೆ ತಗೊಂಡು ಸ್ವಲ್ಪ ಉಪ್ಪು, ಅರಿಶಿನ, ಕಡಲೆ ಹಿಟ್ಟು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಜಾಸ್ತಿ ಗಟ್ಟಿಯಾಗಿರಬಾರ್ದು, ಹಾಗೆ ಕೂಡ ತೆಳುನೂ ಕೂಡ ಆಗಬಾರ್ದು, ಮೀಡಿಯಮ್ ಹದದಲ್ಲೇ ಇರಬೇಕು. ನಂತರ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆನ ಬಿಸಿಗಿಟ್ಕೊಳ್ಳುವ. ನಂತರ ಇಲ್ಲಿ ನಾವು ಆಮ್ಲೆಟನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಕಡಲೆ ಹಿಟ್ಟೊಳಗೆ ಅದ್ದಿ ಎಣ್ಣೆಗೆ ಬಿಟ್ಕೊಳ್ಳುವ. ಇದನ್ನು 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬಿಸಿ ಬಿಸಿಯಾದ ಎಗ್ ಆಮ್ಲೆಟ್ ಪಕೋಡ ರೆಡಿ. ಮಾಡಲಿಕ್ಕೂ ಅಷ್ಟೇ ಈಸಿ, ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದ್ಸಲಿ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.